ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ಹಾಸ್ಪಿಟಲ್ ಬ್ಯಾಗಿಗೆ ಏನೇನು ತೊಗೊಂಡೋಗ್ತಿದ್ದೀನಿ, ಏನೇನು ಪ್ಯಾಕ್ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸೋಣ ಅಂತ ಈ ವ್ಲಾಗ್ ರೆಕಾರ್ಡ್ ಮಾಡ್ತಿದ್ದೀನಿ. ಫಸ್ಟು ಪಾಪು ಐಟಮ್ಸ್ ಏನೇನು ಪ್ಯಾಕ್ ಮಾಡ್ಕೊತಿದ್ದೀನಿ ಅಂತ ತೋರಿಸ್ತೀನಿ. ಈ ಥರ ಪುಟಾಣಿ ಶರ್ಟ್ಸ್ ಪಾಪುಗೆ, ಯಾಕಂದರೆ ಚಳಿಗಾಲ ಅಲ್ವಾ, ಚಳಿಗಾಲದಲ್ಲಿ ಹುಟ್ಟಿರೋದು ನಮ್ಮ ಬೇಬಿ ಅಂತ. ಈ ಥರ ಶರ್ಟ್ಗಳು. ನಿಮ್ಗೆ ಇನ್ ಕೇಸ್ ಇದು ನಾನು ಹಾಸ್ಪಿಟಲ್ ಬ್ಯಾಗಿಗೆ ಸುಮಾರಷ್ಟು ಐಟಮ್ಸ್ ಎಲ್ಲಿ ತೊಗೊಂಡಿರೋದು ಅಂತ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದೀನಿ. ನಾನು ಇನ್ಸ್ಟಾಗ್ರಾಮ್ ಪೇಜ್ ಬಂದುಬಿಟ್ಟು ಜೋಡಿ ಆನ್ ಜರ್ನಿ ಅಂತ, ನೀವು ಅದರಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು, ಲಿಂಕ್ ಎಲ್ಲ ಅಲ್ಲೇ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಐಟಮ್ ಬಂದು ಪಾಪುನ ಕವರ್ ಮಾಡೋಕ್ಕಿದು ಬ್ಲ್ಯಾಂಕೆಟ್ ಟೈಪ್ ಚಿಕ್ಕದು ಟಾಣಿ, ಅಂದರೆ ಇದರೊಳಗಡೆ ಹೀಗೆ ತಲೆ ಮೇಲೆ ಹಾಕ್ಬಿಟ್ಟು ಇದು ಮಾಡ್ತಾರಲ್ಲ, ಸಾಫ್ಟ್ ಮೆಟೀರಿಯಲ್ ಇರಲಿ ಅಂತ ಇದು. ನೆಕ್ಸ್ಟ್ ಬಂದು ಪಾಪುನ ಮನೆಗೆ ಕರ್ಕೊಬರ್ಬೇಕಾದ್ರೆ ಹಾಕೋಣ ಅಂತ ಇದು ಪ್ಯಾಂಟ್ ತೊಗೊಂಡಿದ್ದೀನಿ. ಪ್ಯಾಂಟ್ ಆಗೋ ಅಷ್ಟೆಲ್ಲ ದೊಡ್ಡದಿರಲ್ಲ ಪಾಪು, ಇದು ಹಾಕ್ಬೋದು. ಆಮೇಲೆ ಇದು ತಲೆಗೆ ಚಳಿ ಆಗಬಾರ್ದು ಅಂತ ಹಾಕೋದಿದು ಕ್ಯೂಟಾಗಿರುತ್ತೆ, ವುಲನ್ ಮೆಟೀರಿಯಲ್ ಅಂದ್ಬಿಟ್ಟು ಇದು ತೊಗೊಂಡಿರೋದು. ಆ್ಯಂಡ್ ಮೋಸ್ಟ್ ಆಫ್ ದ ಐಟಮ್ ನಾನು ಒಂದೇ ಸಿಂಗಲ್ ಹಾಸ್ಪಿಟಲ್ ಬ್ಯಾಗ್ ಅಂದ್ಬಿಟ್ಟು ಅದರಲ್ಲೇ ತೊಗೊಂಡಿರೋದು. ಮೋಸ್ಟ್ ಆಫ್ ದ ಐಟಮ್ಸ್ ಅದರಲ್ಲೇ ಬರುತ್ತೆ. ಆ್ಯಂಡ್ ಇದು ಕೈಗೆ ಮತ್ತು ಕಾಲಿಗೆ ಕಟ್ಟೋದು, ಇದು ಕೈಗೆ, ಇದು ಕಾಲಿಗೆ ಕಟ್ಟೋದು. ಆ್ಯಂಡ್ ಇದು ನ್ಯಾಪ್ಕಿನ್, ಪಾಪುಗೆ ಹಾಲು ಕುಡಿಸಾದ್ಮೇಲೆ ಹಿಂಗೆ ಏನಾದರೂ ಒಂದು ಸ್ವಲ್ಪ ಇದಾಗಿರುತ್ತಲ್ಲ ಒರ್ಸೋಕ್ಕೆ. ಆ್ಯಂಡ್ ನೆಕ್ಸ್ಟು ಇದು ನ್ಯಾಪೀಸ್, ಅದೇ ಲಂಗೋಟಿ ಥರ ಕಟ್ತಾರಲ್ಲ ಅದು. ಇದು ಚಳಿ ಆಗಬಾರ್ದು ಅಂತ ತಲೆಗೆ ಕಟ್ಟೋದು. ಈ ಐಟಮ್ಸ್ ಇದೊಂದು ಈ ಐಟಮ್ಸ್. ಇದು ಡ್ರೈ ಶೀಟ್ಸ್, ಇದು ತೊಟ್ಲೊಳಗಡೆ ಹಾಕ್ತಾರಲ್ಲ, ಸುಸ್ಸು ಮಾಡಿದ್ರೆ ಅದು ಬೆಡ್ಶೀಟಿಗೆಲ್ಲ ಆಗಬಾರ್ದು ಅಥವಾ ಹಾಸಿಗೆಗೆಲ್ಲ ಆಗಬಾರ್ದು ಅಂದ್ಬಿಟ್ಟು ಆ ಥರ ಇದು ಡ್ರೈ ಶೀಟ್ಸ್. ಇದು ಸೇಫರ್ ಸೈಡಿಗೆ 3 ತೊಗೊಂಡಿದ್ದೀನಿ. ಆ್ಯಂಡ್ ಇದು ಪಾಪುಗೆ ಬ್ಲ್ಯಾಂಕೆಟ್, ಕಾಟನ್ ಮೆಟೀರಿಯಲ್, ಫುಲ್ ಸಾಫ್ಟ್ ಇದೆ. ಪಾಪುಗೆ ಡೈಪರ್, ಪಾಪುನ ಎತ್ಕೊಬರೋಕ್ಕೆ ಒಂದು ಕ್ಯಾರಿಯರ್, ಹಿಂಗೆ ಇದ್ರೊಳಗಡೆ ಹಾಕ್ಕೊಂಡು ಮನೆಗೆ ಎತ್ಕೊಬರೋದು. ಆ್ಯಂಡ್ ಇನ್ನೊಂದು ಇದು ಸ್ಲೀಪಿಂಗ್ ಬ್ಯಾಗ್, ಪಾಪುಗೆ ಸೊಳ್ಳೆ ಕಚ್ಚಬಾರ್ದಲ್ಲ, ಇದರೊಳಗಡೆ ಹಾಕಿ ಹಿಂಗೆ ಕ್ಲೋಸ್ ಮಾಡಿ ನೋಡ್ಕೋತಾ ಇರೋದು. ಇದಿಷ್ಟು. ಇದ್ರ ಜೊತೆಗೆ ಸ್ವಲ್ಪ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಬಟ್ ಸ್ಟಾರ್ಟಿಂಗ್ ಯಾವುದೂ ಯೂಸ್ ಮಾಡೋಕ್ಕಾಗಲ್ಲ, ಡಾಕ್ಟರೇ ರೆಕಮೆಂಡ್ ಮಾಡಲಿ ಅಂದ್ಬಿಟ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ ಏನೂ ತೊಗೊಂಡಿಲ್ಲ. ಅಂದರೆ ಡೈಪರ್ ರ್ಯಾಶ್ ಕ್ರೀಮು ಅದನ್ನೆಲ್ಲ ತೊಗೋಬೇಕು, ಡಾಕ್ಟರ್ನ ಕೇಳಿ ಪರ್ಚೇಸ್ ಮಾಡೋಣ ಅಂತ ಇನ್ನೂ ಪರ್ಚೇಸ್ ಮಾಡಿಲ್ಲ. ಸೊ ಇದಿಷ್ಟು ಐಟಮ್ಸ್ನ ಇದು ಪಾಪುಗೋಸ್ಕರನೇ ಅಂತ ಪ್ಯಾಕ್ ಮಾಡ್ತಿರೋದು. ಇದಿಷ್ಟು ಬೇಸಿಕ್ ಐಟಮ್ಸು. ಸೊ ಇದಿಷ್ಟು ಐಟಮ್ ನಾನು ಪಾಪುಗೋಸ್ಕರ ಪ್ಯಾಕ್ ಮಾಡ್ಕೊಂಡಿರೋದು. 1 2 to 3 ಡೇಸ್ ಇರ್ತೀವಿ ಹಾಸ್ಪಿಟ್ಲಲ್ಲಿ, ಗೊತ್ತಿಲ್ಲ. ಆದರೆ ನೋಡಿ, ಪಾಪುಗೆ ಒಂದು ಸೂಟ್ ಕೇಸ್ ಫುಲ್ ಆಫ್ ಐಟಮ್ಸ್ ಪ್ಯಾಕ್ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ನಾನೇನೇನು ಪ್ಯಾಕ್ ಮಾಡ್ತೀನಿ ಅಂದರೆ ನನಗೇನೇನು ಐಟಮ್ಸ್ ತೊಗೋತೀನಿ ಹೇಳ್ತೀನಿ. ಓಕೆ, ನಾನು ಹಾಸ್ಪಿಟಲ್ ಬ್ಯಾಗ್ಗೆ ಏನು ಐಟಮ್ಸ್ ತೊಗೋತಿದ್ದೀನಿ ಅಂತ ನಿಮಗೆ ತೋರಿಸೋಣ ಅಂದ್ಕೊಂಡೆ. ಇದು ಡ್ರೆಸ್ಸಸ್, ಇದೆಲ್ಲ ಫೀಡಿಂಗ್ ಡ್ರೆಸ್ಸಸ್ಸು. ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ನೋಡಿದ್ರೆ ನಾನು ಎಲ್ಲ ಡ್ರೆಸ್ಸಸ್ದು ಆಲ್ಮೋಸ್ಟ್ ಲಿಂಕ್ಸ್ ಹಾಕಿರ್ತೀನಿ. ಸೊ ಫೀಡಿಂಗಿಗೆ ಕಂಫರ್ಟಬಲ್ ಆಗಿರಲಿ, ಈಸಿಯಾಗಿರಲಿ ಅಂದ್ಬಿಟ್ಟು ಈ ಥರ ಜಿಪ್ ಇರೋ ಅಂಥದ್ದು ಫೀಡಿಂಗ್ ಡ್ರೆಸ್ಸಸ್ನೇ ತೊಗೊಂಡಿದ್ದೀನಿ. ಸೊ ಆಗ ಹಿಂಸೆ ಆಗಬಾರ್ದು ಅಂದ್ಬಿಟ್ಟು ಇದು ಒಂದು 3ರಿಂದ 4 ತೊಗೊಂಡಿದ್ದೀನಿ. ಈದರ್ ಮಿಡಲ್ ಜಿಪ್ ಆರ್ ಈ ಥರ ಸೈಡಲ್ಲಿ ಇನ್ವಿಸಿಬಲ್ ಜಿಪ್ಸ್ ಇದೆ ನೋಡಿ, ಫೀಡಿಂಗ್ಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ಥರ ಇನ್ವಿಸಿಬಲ್ ಜಿಪ್ಸ್ ಇರೋ ಅಂಥ ಡ್ರೆಸ್ಸಸ್ನೇ ತೊಗೊಂಡಿರೋದು. ನಿಮಗೆ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಟ್ಯಾಗ್ ಮಾಡಿರ್ತೀನಿ, ನಿಮಗೆ ಅಲ್ಲಿ ಲಿಂಕ್ ಸಿಗುತ್ತೆ. ಅಥವಾ
ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಎಲ್ಲ ಡ್ರೆಸ್ಸಸ್ಸೂ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಮೆಟರ್ನಿಟಿ ಬ್ರಾಸು. ಆ್ಯಕ್ಚುಲಿ ಇದು ಒಂದು ನಾನು ರೀಲು ಪೋಸ್ಟ್ ಮಾಡಿದ್ದೀನಿ ಈ ಯೂಟ್ಯೂಬಲ್ಲೇ, ನೀವು ನೋಡ್ಬೋದು. ಇದು ಲೀಕ್ ಪ್ರೂಫು. ಇದು ನನ್ನ ಕೋಡ್ ಇದೆ BHOMMI ಅಂತ. ನೀವು ಕೋಡ್ ಹಾಕಿ MMD ಇಂಡಿಯಾ ಅಂತ ವೆಬ್ಸೈಟ್ ಇದೆ, ಅದರಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ 100 ರೂಪೀಸ್ ಆಫ್. ಯೂಶಲಿ ಬ್ರೆಸ್ಟ್ ಪ್ಯಾಡ್ಗೆ ಆದರೆ ಲೀಕ್ ಪ್ರೂಫ್ ಆಗುತ್ತೆ ಅಂದ್ಬಿಟ್ಟು ಇದೆಲ್ಲ ತೊಗೋತಾರೆ, ಬ್ರೆಸ್ಟ್ ಪ್ಯಾಡ್ಸ್ ತೊಗೋತಾರೆ. ನಾನು ಅದ್ರ ಬದಲು ಡೈರೆಕ್ಟಾಗಿ ಬರೀ ಮೆಟರ್ನಿಟಿ ಬ್ರಾಸ್ನೇ ತೊಗೊಂಡಿದ್ದೀನಿ. ಬಿಕಾಸ್ ದಿಸ್ ಇಸ್ ಲೀಕ್ ಪ್ರೂಫ್. ಯಾಕಂದರೆ ಮಿಲ್ಕ್ ಸ್ಟೈನ್ ಎಲ್ಲ ಆಗಲ್ಲ, ಇದು ಲೀಕ್ ಪ್ರೂಫು. ಆ್ಯಂಡ್ ಇದರಲ್ಲಿ ಎಕ್ಸ್ಟ್ರಾ ಹುಕ್ ಎಲ್ಲ ಇದೆ, ಇನ್ ಕೇಸ್ ಸೈಜ್ ಅಡ್ಜಸ್ಟ್ ಮಾಡ್ಕೋಬೋದು. ಇದನ್ನು ತೊಗೊಂಡಿದ್ದೀನಿ. ಇದು ನೀವು ನನ್ನ ನೇಮ್ ಅಂದರೆ BHOMMI ಅಂತ ನನ್ನ ನೇಮ್ ಹಾಕಿದ್ರೆ ನಿಮಗೆ 100 ರೂಪೀಸ್ ಆಫ್ ಸಿಗುತ್ತೆ MMD ಇಂಡಿಯಾ ಅಂತ ವೆಬ್ಸೈಟಲ್ಲಿ. ನಾನು ಬೇಕಿದ್ರೆ ಅವ್ರದ್ದು ಲಿಂಕು ಇದರಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಮೆಟರ್ನಿಟಿ ಬ್ರಾಸ್ ಮತ್ತು ಮೆಟರ್ನಿಟಿ ಡ್ರೆಸ್ಸಸ್ ತೊಗೊಂಡಿದ್ದೀನಿ. ಆ್ಯಂಡ್ ಮೆಟರ್ನಿಟಿ ಪ್ಯಾಂಟೀಸ್ ಅಂದ್ಬಿಟ್ಟೆ ತೊಗೊಂಡಿರೋದು, ಯಾಕಂದರೆ ನಾರ್ಮಲ್ ಪ್ಯಾಂಟೀಸ್ಗೆಲ್ಲ ಅಷ್ಟು ಕಂಫರ್ಟಬಲ್ ಇರೋಲ್ಲ. MMD ಅವ್ರದ್ದೇ ಪ್ಯಾಂಟೀಸ್ ಇದೆ, ಅದನ್ನು ಯೂಸ್ ಮಾಡ್ಬೋದು. ನಾನು ಇದನ್ನು ತುಂಬ ಮುಂಚೆನೇ ಪರ್ಚೇಸ್ ಮಾಡಿದ್ದೆ, ಏವಾ ಮಮ್ಮೀಸ್ ಅಂತ. ಇದು ಕಂಫರ್ಟಬಲ್ ಆಗಿದೆ, ಸೊ ನಾನು ಅದಕ್ಕೋಸ್ಕರ ಇದನ್ನು ತೊಗೋತಿದ್ದೀನಿ. ನೆಕ್ಸ್ಟ್ ಸಾಕ್ಸ್ ತೊಗೊಂಡಿದ್ದೀನಿ, ಯಾಕಂದರೆ ಆಬ್ವಿಯಸ್ಲಿ ಸಾಕ್ಸ್ ಹಾಕ್ದಿರ ಓಡಾಡೋಕ್ಕೆ ಬಿಡೋಲ್ಲ. ಸೊ ನಾನು ಸ್ವಲ್ಪ ಲೆಂತ್ ಇರೋ ಸಾಕ್ಸ್ ತೊಗೊಂಡೆ, ಯಾಕಂದರೆ ನಾನು ಒಂದು ಡಾಕ್ಟರ್ ಹೇಳೋದು ಕೇಳಿದ್ದೆ, ಲೆಂತಿ ಸಾಕ್ಸ್ ಹಾಕಿಲ್ಲ ಅಂದರೆ ವೆರಿಕೋಸ್ ವೇನ್ಸ್ ಏನೋ ಆಗುತ್ತೆ ಪ್ರೆಗ್ನೆನ್ಸಿ ಅಲ್ಲಿದ್ರೆ, ಪಾಪು ಡೆಲಿವರ್ ಆಗಾದ್ಮೇಲೆ ಸ್ವಲ್ಪ ದಿವಸ ಫುಲ್ ಟೈಟ್ ಸಾಕ್ಸ್ ಎಲ್ಲ ಹಾಕಬೇಕಂತೆ ಕಾಲಿಗೆ. ಅದಕ್ಕೋಸ್ಕರ ಸಾಕ್ಸ್ ತೊಗೊಂಡಿದ್ದೀನಿ. ಆಮೇಲೆ ಶಾಲ್ ಮತ್ತು ಇದು ಫೀಡ್ ಮಾಡಬೇಕಾದ್ರೆ ಕವರ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅಂತ ಈ 2 ತೊಗೊಂಡಿದ್ದೀನಿ. ಪ್ಲಸ್ ಸ್ಕಾರ್ಫ್. ಈಗ ಹಳೆ ಕಾಲದವ್ರ ಥರ, ಅಂದರೆ ನಾಟ್ ತುಂಬ ಹಳೆ ಕಾಲ, ನಾರ್ಮಲಾಗಿ ಅವ್ರ ಥರ ಎಲ್ಲ ನಂಗೆ ಹಳೇದು ಇದ್ರ ಥರ ಕಟ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಸ್ಕಾರ್ಫ್ ತೊಗೊಂಡಿದ್ದೀನಿ. ಸ್ವಲ್ಪ ಸ್ಟೈಲಾಗಿ ಕಟ್ಕೊಳ್ಳೋಣ ಅಂತ. ಸ್ಟೈಲಾಗೆಲ್ಲ ಕಟ್ಕೊಳ್ಳೇಬೇಕು, ಇಲ್ಲಾಂದರೆ ಬೈತಾರೆ. ಅಂದರೆ ಸ್ವಲ್ಪ ಚೆನ್ನಾಗಿರಲಿ ಅಂದ್ಬಿಟ್ಟು ನಾನು ಈ ಥರ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಪ್ಯಾಂಟೀಸ್. ಇದು ಪೀರಿಯಡ್ ಪ್ಯಾಂಟೀಸ್ ಬೇಕಾಗುತ್ತೆ, ಯಾಕಂದರೆ ಪಾಪು ಆದಮೇಲೆ ನಮಗೆ ಬ್ಲೀಡಿಂಗ್ ಆಗುತ್ತೆ, ಆವಾಗ ಬೇಕಾಗುತ್ತೆ ಅಂದ್ಬಿಟ್ಟು ಈ ಬ್ರ್ಯಾಂಡ್ ತುಂಬ ಜನ ಈ ಬ್ರ್ಯಾಂಡ್ ಚೆನ್ನಾಗಿದೆ ಅಂತ ಹಾಕ್ತಿದ್ದಾರೆ ಅನ್ನೋ ರೀಸನ್ಗೋಸ್ಕರ ನಾನು ಇದೇ ಬ್ರ್ಯಾಂಡ್ ಬುಕ್ ಮಾಡಿದೆ, ಪೀರಿಯಡ್ ಪ್ಯಾಂಟೀಸು. ಅದಾದಮೇಲೆ ನನಗೆ ಬೇಕಾಗೋ ಹಾಸ್ಪಿಟಲ್ ಐಟಮ್ಸ್, ಇದು ಬ್ರಷ್ಷು, ಪೇಸ್ಟು, ಆಮೇಲೆ ನನ್ನ ಫೇಸ್ ವಾಶ್ ಎಲ್ಲ ಇಟ್ಕೊಂಡು ಒಂದು ಬ್ಯಾಗ್ನ ಮಾಡಿಟ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆ ಬ್ರೆಸ್ಟ್ ಪಂಪ್ ಸೇಫರ್ ಸೈಡ್. ನಾನು ಲುಕ್ ಮಾಮಾ ಅವ್ರದ್ದು ಬ್ರೆಸ್ಟ್ ಪಂಪ್ ತೊಗೊಂಡಿರೋದು, ಇದನ್ನು ತೊಗೊಂಡೋಗ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಇಷ್ಟು ಮೇನ್ ಐಟಮ್ಸ್, ಯಾಕಂದರೆ ನಾನು ಹಾಸ್ಪಿಟಲ್ಗೆ 2 to 3 ಡೇಸ್, ಮ್ಯಾಕ್ಸಿಮಮ್ 4 to 5 ಡೇಸ್, ಇದ್ರ ಮೇಲೆ ಇರಲ್ಲ. ಸೊ ಇಷ್ಟು ಐಟಮ್ಸ್ ಸಾಕಾಗುತ್ತೆ. ಇದಿಷ್ಟು ನನ್ನ ಐಟಮ್ಸು. ಮುಂಚೆ ನಾನು ತೋರಿಸಿದ್ದು ಪಾಪುಗೆ ಬೇಕಾಗಿರೋ ಐಟಮ್ಸ್. ಇದ್ರ ಜೊತೆಗೆ ನಂದು ಹಾಸ್ಪಿಟಲಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನೆಲ್ಲ ಪ್ಯಾಕ್ ಮಾಡ್ಕೋತೀನಿ. ಅದು ಬಿಟ್ಟರೆ ಇನ್ನೆಲ್ಲ ಕವರ್ ಆಗಿದೆ ಅನ್ಕೋತೀನಿ. ಹೋಪ್ ನಿಮಗೂ ಈ ಐಟಮ್ಸ್, ಇನ್ ಕೇಸ್ ನಿಮಗೆ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡೋದಿದ್ರೆ, ಇನ್ ಕೇಸ್ ನೀವು ಯಾವುದಾದ್ರೂ ಮಿಸ್ ಮಾಡಿದರೆ ನಾನು ಹಾಕಿರೋ ಐಟಮ್ಸ್ ನೋಡಿಬಿಟ್ಟು ನೀವು ಕೂಡ ಪ್ಯಾಕ್ ಮಾಡ್ಕೋಬೋದು. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ. ಆ್ಯಂಡ್ ಐ ಡೋಂಟ್ ನೋ ನೆಕ್ಸ್ಟ್ ವ್ಲಾಗ್ ಹಾಸ್ಪಿಟಲ್ಗೆ ಹೋಗೋದನ್ನ ರೆಕಾರ್ಡ್ ಮಾಡ್ಕೋತೀನೋ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ಇನ್ನೂ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡೋಕ್ಕೆ ನಾನು ಟೈಮ್ ನೋಡ್ತಿದ್ದೆ. ಯಾಕೋ ನಿನ್ನೆಯಿಂದ ಸ್ವಲ್ಪ ಹೊಟ್ಟೆ ನೋವ್ತಿದೆ. ಪಾಪು ಯಾವಾಗ ಈಚೆ ಬರುತ್ತೆ ಗೊತ್ತಿಲ್ಲ. ಸ್ವಲ್ಪ ಭಯದಲ್ಲೇ ನಾಳೆ ವೀಡಿಯೋ ಮಾಡೋಣ ಅನ್ನೋ ಧೈರ್ಯದಲ್ಲಿ ನಿನ್ನೆ ಮಾಡಿದ್ರೆ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ವೀಡಿಯೋ ಮಾಡಿ ಹಾಗೆ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಇವತ್ತು ಮಾಡಿಟ್ಟಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಟಾಟಾ, ಬಾಯ್ ಬಾಯ್.